ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಇಟ್ಟಿಗೆಗೂಡು ಹಿರಿಯ ನಾಗರಿಕರ ಬಳಗದ ವತಿಯಿಂದ ದಿವಂಗತ ಶ್ರೀ ಛತ್ರದ ಕೆ ಪುಟ್ಟಸ್ವಾಮಯ್ಯ ವೃತ್ತದ ನಾಮಕರಣ ಸಮಾರಂಭವನ್ನು ಭಾನುವಾರ ಆಯೋಜಿಸಲಾಯಿತು. ನಗರದ ಇಟ್ಟಿಗೆಗೂಡಿನ ಮಾನಸ ರಸ್ತೆ ಅಂಚೆ ಕಚೇರಿ ಮುಂಭಾಗ ಸಮಾಜ ಸೇವಕ ದಿವಂಗತ ಛತ್ರದ ಕೆ ಪುಟ್ಟಸ್ವಾಮಯ್ಯ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಲಾಗಿರುವ ಅವರ ಹೆಸರಿನ ವೃತ್ತದ ಫಲಕವನ್ನು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಬಿಪಿ ಮಂಜುನಾಥ್ ಅನಾವರಣಗೊಳಿಸಿದರು. ಅಂತೆಯೇ ಇಟ್ಟಿಗೆಗೂಡಿನ ಹಿರಿಯ ನಾಗರಿಕರ ಬಳಗ ಹಾಗೂ ಕೆ ಪುಟ್ಟಸ್ವಾಮಯ್ಯನವರ ಕುಟುಂಬ ವರ್ಗದಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಅಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳೆಯರಿಗೆ ಬಟ್ಟೆ ಮತ್ತು ಸೀರೆಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ದಿವಂಗತ ಕೆ ಪುಟ್ಟಸ್ವಾಮಯ್ಯನವರ ಪುತ್ರಿ ಪದ್ಮ, ನಮ್ಮ ತಂದೆಯವರು ಶ್ರಮದಿಂದ ಈ ಛತ್ರವನ್ನು ಕಟ್ಟಿದ್ದರು. ಇದರಿಂದ ಸಾಕಷ್ಟು ಬಡ ಜನರಿಗೆ ಉಪಯೋಗವಾಗಿದೆ. ಯಾವುದೇ ಜಾತಿ ಭೇದವಿಲ್ಲದೆ ಈ ರೀತಿಯ ಅನೇಕ ಸಮಾಜ ಸೇವೆಗಳನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಹೆಸರನ್ನು ಅಜರಾಮರಗೊಳಿಸುವಂತಹ ಕೆಲಸ ಮಾಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಒಂದು ಕಷ್ಟ ಅಂತಂದ್ರೂ ಬೇಗ ಮುಂದಾಗ್ತಿದ್ರು. ಯಾರೇ ಜನ ಕೇಳಿದ್ರೆ ಅಯ್ಯೋ ಪುಡ್ಸಮಣ್ಣ ಅಂದ್ರೆ ದಾನ ಅಂದ್ರೆ ಪುಡ್ಸಮಣ್ಣ ಅಂತ ಹೇಳ್ತಾರೆ. ಅವರು ಜಾಸ್ತಿ ದುಡ್ಡು ವೆಚ್ಚ ಯಾವುದಕ್ಕೂ ಮಾಡ್ತಾ ಇರಲಿಲ್ಲ. ಒಂದು ದೇವಸ್ಥಾನಕ್ಕೆ ಅಂತಂದ್ರೆ ದುಡ್ಡು ಕಾಸು ಕೊಡ್ತಿದ್ರು, ಕಷ್ಟದಲ್ಲಿದ್ದವ್ರು ಅಂತಂದ್ರೆ ಕೊಡ್ತಾ ಇದ್ರು. ಆ ರೀತಿ ನಮ್ಮ ಮನೆಗಳಲ್ಲಿ ಯಾರೇ ಆದರೂ ಇವತ್ತವರೆಗೂ ದುಡ್ಡು ವೆಚ್ಚಕ್ಕೆ ಯಾರೂ ಹೋಗೋದಿಲ್ಲ. ಅವ್ರ ಕೈಲಿ ಎಷ್ಟಿರುತ್ತೆ ಅಷ್ಟೇ ನಾವು ಮಾಡಿಕೊಂಡು ಅದೇ ರೀತಿ ನಾವು ಬಾಳ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಸುಮ್ಮನೆ ಜಾಸ್ತಿ ಖರ್ಚು ಮಾಡಿ ಅನವಶ್ಯಕತೆ ಮಾಡೋದ್ರ ಬದಲು ಇಲ್ದಿ ನಾಮಫಲಕ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವತ್ತು. ಅದ್ರ ಪ್ರಯುಕ್ತ ಬಡ ಮಕ್ಕಳಿಗೆ ಅವ್ರ ಹತ್ರ ಕೆಲಸ ಮಾಡ್ತಿದ್ದವ್ರಿಗೆ ಬಟ್ಟೆ ದಾನ ಮಾಡ್ತಾ ಇದ್ದೀವಿ. ಒಂದು 10 ಹುಡುಗರಿಗೆ ಅಂಧ ಮಕ್ಕಳಿಗೆ ಬಟ್ಟೆ ಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಅವರ ತಾತನ ಹೆಸರಿಗೆ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಅವರ ಸ್ನೇಹಿತರುಗಳು ಎಲ್ಲ ಬೆಳಗ ಸೇರಿ ರಕ್ತದಾನ ಇವತ್ತು ಮಾಡ್ತಾ ಇದ್ದೀವಿ. ನನ್ನ ಹೆಸರು ವೃತ್ತದ ನಾಮಕರಣ ಸಂದರ್ಭದಲ್ಲಿ ಮಾಜಿ ಮಹಾಪೌರರಾದ ಎಚ್ ಶ್ರೀಕಂಠಯ್ಯ, ನಗರ ಪಾಲಿಕೆ ಸದಸ್ಯೆ ವನಿತಾ ಪ್ರಸನ್ನ, ಇಟ್ಟಿಗೆಗೂಡಿನ ಹಿರಿಯ ನಾಗರಿಕರಾದ ರಾಮಸ್ವಾಮಣ್ಣ, ಸಿದ್ದಲಿಂಗು, ಕೋದಂಡರಾಮು, ನಾಗರಾಜು ಹಾಗೂ ಪುಟ್ಟಸ್ವಾಮಯ್ಯನವರ ಕುಟುಂಬ ವರ್ಗ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.